ಏನಪ್ಪ ಮಾಡ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಬೋಟ್ ನೆಕ್ ಫಿನಿಶಿಂಗ್ ಬೇಕು ಅಂದರೆ ನಾವು ಡಾಟ್ನ ಕಂಪಲ್ಸರಿ ಐರನ್ ಮಾಡಲೇಬೇಕು. ಸೊ ನೀವು ಡಾಟ್ನ ಕಂಪಲ್ಸರಿ ಐರನ್ ಮಾಡಿದ್ರೆ ಕಪ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ. ಇದೇ ಮೇ 1 ಆ್ಯಂಡ್ 2ಗೆ ಮತ್ತೆ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 3 ಡಾಟ್ ಬ್ಲೌಸು, ಸಿಂಪಲ್ಲಾಗಿ 3 ಡಾಟ್ ಬ್ಲೌಸ್ನ ನಾವು ಬೋಟಿಕ್ ಮೆಥಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನೀವೆಲ್ಲರೂ ಪ್ರತಿಯೊಂದು ಸೈಜ್ ಬಂದಾಗ ನೆಕ್ ವಿಡ್ತ್ ಏನು ತೊಗೋಬೇಕು ಅಂತ ಎಷ್ಟೊಂದು ಕನ್ಫ್ಯೂಷನ್. ಎಷ್ಟು ಸೈಜ್ ಹೆವಿ ಇದ್ದಾಗ ಏನು ತೊಗೋಬೇಕು ಆ್ಯಂಡ್ ಕಮ್ಮಿ ಇದ್ದಾಗ ಏನು ತೊಗೋಬೇಕು, ಏನೋ ಒಂದು ಅಂದಾಜಲ್ಲಿ ನೆಕ್ ವಿಡ್ತ್ ಕೊಡ್ತೀರಾ. ಯಾಕೆ ನೆಕ್ ವಿಡ್ತ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ? ರೆಡಿ ಶೋಲ್ಡ್ರನ್ನ ಕಾನ್ಸಂಟ್ರೇಟ್ ಮಾಡಿ ನೆಕ್ ವಿಡ್ತ್ ತಾನಾಗೆ ಸಿಗುತ್ತೆ. ಬ್ಲೌಸ್ನ ಹೇಗೆ ಪ್ರೊಫೆಷ್ನಲ್ ರೀತಿಯಲ್ಲಿ ಮಾಡೋದು ಅಂತ ಇದೇ ಮೇ 1 ಆ್ಯಂಡ್ 2 ಕಂಡಕ್ಟ್ ಮಾಡ್ತಿರೋ ವರ್ಕ್ಶಾಪಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆ ಅದರಲ್ಲಿ ಡೀಪ್ ನೆಕ್ಗೆ ಸಂಬಂಧಪಟ್ಟಂತೆ ಎಷ್ಟು ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ, ಪ್ರತಿಯೊಂದು ಪ್ರಾಬ್ಲಮ್ಗೂ ಇಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಆದಷ್ಟು ಬೇಗ ಎನ್ರೋಲ್ ಮಾಡ್ಕೊಳ್ಳಿ. ಫಾರ್ ಮೋರ್ ಡೀಟೇಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.